ನಿಮ್ಗೆ ಗೊತ್ತಿದೆ, ಬಿ ಜೆ ಪಿ ನೇತೃತ್ವದ NDA, ಕಾಂಗ್ರೆಸ್ ನೇತೃತ್ವದ INDA, ಇಂಡಿಯಾ ಅಲಯನ್ಸ್. ಇಂಡಿಯಾ ಅಲಯನ್ಸ್ನಲ್ಲಿ ಒಂದು 20-28 ಪಕ್ಷ, NDAಯಲ್ಲಿ ಒಂದು 30-32 ಪಕ್ಷಗಳು ಸುಮಾರಿದೆ. ಆದರೆ ಆರಂಭದಿಂದ ಏನೋ ಒಂದು ವಿಘ್ನ ಆಗ್ತಾನೆ ಇತ್ತು INDA ಮೈತ್ರಿಕೂಟದಲ್ಲಿ. ಆದರೂ ಕೂಡ ಸತತ ಪ್ರಯತ್ನ ಮಾಡು ಅಂತ ಹೇಳಿ ಒಂದು ಗಾದೆ ಮಾತಿದೆಯಲ್ಲ, ಅದನ್ನು ಮಾಡ್ತಾನೇ ಇದೆ INDA ಮೈತ್ರಿಕೂಟ. ಈಗ ಫಲ ಸಿಗುವಂಥ ಟೈಮ್ ಬಂದಿದೆ. ಏನದು? ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷದ ನಡುವಿನ ಸ್ನೇಹ ಮತ್ತೆ ಚಿಗುರಿದೆ. ಲೋಕಸಭಾ ಚುನಾವಣೆಯಲ್ಲಿ INDA ಒಕ್ಕೂಟದ ಭಾಗವಾಗಿ ಎರಡೂ ಪಕ್ಷಗಳು ಒಟ್ಟಾಗಿ ಸ್ಪರ್ಧೆ ಮಾಡಲು ನಿರ್ಧಾರ ಮಾಡಿದೆ. ಇದೀಗ ಸೀಟು ಹಂಚಿಕೆ ಪ್ರಕ್ರಿಯೆ ಕೂಡ ಪೂರ್ಣಗೊಂಡಿದೆ. ವೆರಿ ಫಾಸ್ಟ್. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. ಸೀಟ್ ಶೇರಿಂಗ್ ಬಗ್ಗೆ ಫೈನಲ್ ಮಾತುಕತೆ ಅಂತ್ಯಗೊಂಡಿದೆ. ನಿನ್ನೆ ಉತ್ತರ ಪ್ರದೇಶದಲ್ಲಿ SP ಜೊತೆಗಿನ ಸಂಬಂಧ ಚೆನ್ನಾಗಾಗಿದೆ. ಅಲ್ಲಿ ಪ್ರಿಯಾಂಕ್ ಗಾಂಧಿ ವಾದ್ರಾ ಮಾತುಕತೆ ನಡೆಸಿದರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ. ಹಾಗಿದ್ರೆ ಏನು ಇಂಡಿಯಾ ಅಲಯನ್ಸ್ ಲಾಭ ಏನು ನೋಡಿ. ದೆಹಲಿಯಲ್ಲಿ ಯಾವತ್ತೂ ಕೂಡ ಅಂದರೆ ನರೇಂದ್ರ ಮೋದಿ ಅವರು ಬಂದ ನಂತರ BJP ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲಿಲ್ಲ. 3 ಬಾರಿ ಚುನಾವಣೆ ಆಯಿತು. ಆಮ್ ಆದ್ಮಿ ಪಾರ್ಟಿನೇ ಬಂದಿದೆ. ಆದರೆ ಆಮ್ ಆದ್ಮಿ ಪಾರ್ಟಿಗೆ ಅಲ್ಲಿ 70ರಲ್ಲಿ 62 ಸೀಟ್ ಕೊಡುತ್ತೆ. ಅಲ್ಲಿ ಜನ 70ರಲ್ಲಿ 62 ಸೀಟ್ ಕೊಡುತ್ತೆ. BJP ಕೊಡೋದು 7-8 ಅಷ್ಟೆ. ಆದರೆ ಲೋಕಸಭಾ ಚುನಾವಣೆ ಬಂದಾಗ BJP ಕ್ಲೀನ್ ಸ್ವೀಪ್, 7ಕ್ಕೆ 7. ಕಳೆದ ಬಾರಿ BJP 7 ಕಡೆ ಸ್ಪರ್ಧೆ ಮಾಡಿತ್ತು, ಕಾಂಗ್ರೆಸ್ 7 ಕಡೆ ಸ್ಪರ್ಧೆ ಮಾಡಿತ್ತು, ಆಮ್ ಆದ್ಮಿ 7 ಕಡೆ ಸ್ಪರ್ಧೆ ಮಾಡಿತ್ತು. ಯಾರು ಗೆಲ್ಲಿಲ್ಲ, ಒಬ್ಬರೇ ಗೆದ್ದುಬಿಟ್ಟಿದ್ದಾರೆ. ಈಗೇನು ಮಾಡಿದೆ? ಕಾಂಗ್ರೆಸ್ಗೆ 3 ಬಿಟ್ಟು ಕೊಟ್ಟಿದ್ದಾರೆ, ಆಮ್ ಆದ್ಮಿ 4ರಲ್ಲಿ ಸ್ಪರ್ಧೆ ಮಾಡೋಕ್ಕೆ. ಇದು ಭಾಳ ದೊಡ್ಡ ಒಂದು ನಿರ್ಧಾರ. ಯಾಕೆ ಅಂತಂದರೆ ಕಳೆದ ಬಾರಿ 7ಕ್ಕೆ 7 ದೆಹಲಿಯಲ್ಲಿ BJP ಗೆದ್ದಿದ್ರು ಕೂಡ 51% ವೋಟ್ ಇವ್ರಿಗೆ ಬಂದಿತ್ತು. ಯಾರಿಗೆ? BJPಗೆ. ಕಾಂಗ್ರೆಸ್ಗೆ 22%, ಆಮೇಲೆ ಆಮ್ ಆದ್ಮಿಗೆ 18%, 40% ವೋಟ್ ಅಲ್ಲಾಗುತ್ತೆ. ಆದರೂ ಕೂಡ ಇವರನ್ನು ಸೋಲಿಸೋದು ಸುಲಭ ಅಲ್ಲ. ಆದರೆ ಎರಡೂ ಪಕ್ಷಗಳು ಒಗ್ಗೂಡಿದಾಗ ಕೆಲವು ಬಿಕ್ಕರಿಯಾಗಿ ಹೋಗುವಂಥ ಕೆಲವು ಮತಗಳಿದೆಯಲ್ಲ, ಅದು ಒಗ್ಗೂಡಿದರೆ ಬಹುಶಃ ಲಾಭ ಇದೆ. ಹರಿಯಾಣ 10 ಸೀಟ್ ಇದೆ. ಕಳೆದ ಬಾರಿ 10ಕ್ಕೆ 10 BJP ಕ್ಲೀನ್ ಸ್ವೀಪ್. ಕಾಂಗ್ರೆಸ್ಗೆ 9 ಸ್ಥಾನ ಬಿಟ್ಟುಕೊಟ್ಟಿದೆ ಆಮ್ ಆದ್ಮಿ. 1 ಸ್ಥಾನದಲ್ಲಿ ತಾನು ಸ್ಪರ್ಧೆ ಮಾಡ್ತಾ ಇದೆ. ತ್ಯಾಗರಾಜ ಆಗಿದೆ ಆಮ್ ಆದ್ಮಿ ಹರಿಯಾಣದಲ್ಲಿ. ಇನ್ನು ಗುಜರಾತ್ 26ಕ್ಕೆ 26 ಸ್ವೀಪ್. ಇಲ್ಲಿ ಕಾಂಗ್ರೆಸ್ಗೆ 24 ಸ್ಥಾನವನ್ನು ಬಿಟ್ಟುಕೊಟ್ಟಿದೆ. ಕಾಂಗ್ರೆಸ್ಗೆ ಸ್ವಲ್ಪ ಬದಲಾಗಿದೆ. ಇಲ್ಲಿ ಕಾಂಗ್ರೆಸ್ಗೆ 24 ಸ್ಥಾನ ಬಿಟ್ಟುಕೊಟ್ಟಿದೆ. ಆಮ್ ಆದ್ಮಿ ಕೇವಲ 2ರಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂತಂದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಕಾಂಗ್ರೆಸ್ಗಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಆಮ್ ಆದ್ಮಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಆದರೂ 24 ಬಿಟ್ಟು ಕೊಟ್ಟಿದೆ. ಯಾಕಂದರೆ ಇಲ್ಲಿಯ ಲೆಕ್ಕಾಚಾರ ನನಗೇನೋ ಒಂದು ರೀತಿಯಲ್ಲಿ INDA ಮೈತ್ರಿಕೂಟದ ಕ್ಲೆವರ್ನೆಸ್ಗೆ ಸಾಕ್ಷಿ ಆಗಿದೆ ಅಂತ ಅನಿಸುತ್ತೆ. ಇನ್ನು ಗೋವಾ ಕಳೆದ ಬಾರಿ BJP 1 ಕಾಂಗ್ರೆಸ್ 1 ಗೆದ್ದಿತ್ತು. ಆಮ್ ಆದ್ಮಿ ಕೈ ಎತ್ತಿಬಿಟ್ಟಿದೆ. ಕಾಂಗ್ರೆಸ್ಗೆ 2 ಕೊಟ್ಬಿಟ್ಟಿದೆ. ಕಾಂಗ್ರೆಸ್ಗೆ ಆ ಕಡೆ ಕಾಂಗ್ರೆಸ್ ಕೊಟ್ಬಿಟ್ಟಿದೆ 2 ಕೂಡ. ಇನ್ನು ಚಂಡೀಗಢ ಒಂದೇ ಇರೋದು. BJP 1 ಗೆದ್ದಿತ್ತು. ಅದನ್ನು ಕೂಡ ಆಮ್ ಆದ್ಮಿ ಚಲೋ ಮಜಾ ಕರಲೆ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಕೊಟ್ಟಿದೆ. ಅವರು ಕಾಂಗ್ರೆಸ್ ಕೊಟ್ಟಿದ್ದಾರೆ. ಇನ್ನು ಉತ್ತರ ಪ್ರದೇಶದಲ್ಲಿ 80 ಸೀಟ್ ಇದೆ. ಕಳೆದ ಬಾರಿ BJP 62 ಸ್ಥಾನಗಳನ್ನು ಇಲ್ಲಿ ಗೆದ್ದುಕೊಂಡಿದೆ. 62 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಓಕೆ, 62 ಸ್ಥಾನ ಕಳೆದ ಬಾರಿ BJP ಗೆದ್ದುಕೊಂಡಿದ್ದು 80ರಲ್ಲಿ. 10ರಲ್ಲಿ BSP. ಆ BSP ಅವರೆಲ್ಲ 5 ಜನ BJPಗೆ, 3 ಜನ SPಗೆ, 2 ಜನ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಈಗ ಇಲ್ಲಿ ಸೀಟ್ ಶೇರಿಂಗ್ ಕ್ಲಿಯರ್ ಆಗಿದೆ. 62ರಲ್ಲಿ SP, 17ರಲ್ಲಿ ಕಾಂಗ್ರೆಸ್. 11 ಮಾತ್ರ ಕೊಡ್ತೇನೆ ಅಂತ ಹೇಳಿತ್ತು. ಇವರು 20 ಕೇಳಿದ್ರು, 17 ಕೊಟ್ಟಿದ್ದಾರೆ. ಖುಷ್ ಹೇ, ಪರವಾಗಿಲ್ಲ ಒಂದು ರೀತಿಯಲ್ಲಿ. ಆಮೇಲೆ TMCಗೂ 1 ಕೊಟ್ಟಿದ್ದಾರೆ. TMCಗೂ ಈ INDA ಮೈತ್ರಿಕೂಟದಲ್ಲಿ 1 ಸ್ಥಾನ ಕೊಡಲಾಗಿದೆ. ಸ್ವಲ್ಪ ಚಿಗುರೊಡೆದಿದೆ INDA ಮೈತ್ರಿಕೂಟ ಈ ಬಾರಿ.